ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ NMMS ಸ್ಕಾಲರ್ಶಿಪ್ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಆ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯಾವ ಥರ ಅರ್ಜಿ ಸಲ್ಲಿಸಬೇಕು ಮತ್ತು ಇದರ ಕಂಡೀಷನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, NMMS ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಏನಿದೆ, ಸೊ ಇದು ಗೌರ್ನಮೆಂಟ್ ಇನಿಷಿಯೇಟಿವ್ ಆಗಿದ್ದು ಕೌಂಟ್ಲೆಸ್ ಸ್ಟೂಡೆಂಟ್ಸ್ಗಳಿಗೆ, ಅಂದರೆ ಸಾಕಷ್ಟು ಮಂದಿ ವಿದ್ಯಾರ್ಥಿ ಹೆಲ್ಪ್ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತಕ್ಕಂಥ ಸ್ಕಾಲರ್ಶಿಪ್ ಆಗಿದ್ದು, ಗೌರ್ಮೆಂಟ್ ಏಡೆಡ್ ಸ್ಕೂಲ್ನಲ್ಲಿ ಯಾರು ಓದ್ತಾ ಇದ್ದಾರೆ, ಸೊ ಅಂಥ ಒಂದು ಕಡಿಮೆ ಇನ್ಕಮ್ ಇರ್ತಕ್ಕಂಥ ತಂದೆ ತಾಯಿ ಯಾರಿದ್ದಾರೆ, ಸೊ ಅಂಥವ್ರ ಮಕ್ಕಳಿಗೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ. ಅರ್ಜಿನ ಯಾರು ಸಲ್ಲಿಸ್ಬೋದು, ಯಾವ ಕೆಟಗರಿ ವಿದ್ಯಾರ್ಥಿ ಸಲ್ಲಿಸ್ಬೋದು, ಎಷ್ಟನೇ ಕ್ಲಾಸ್ ವಿದ್ಯಾರ್ಥಿ ಸಲ್ಲಿಸ್ಬೋದು, ಎಲ್ಲಿ ಸಲ್ಲಿಸಬೇಕು, ಮತ್ತು ಅದರದ್ದು ಏನೇನು ಆಬ್ಜೆಕ್ಟಿವ್ಸ್ ಏನು, ಕಂಡೀಷನ್ಸ್ ಏನು, ಮತ್ತು ಯಾವಾಗ ಬರುತ್ತೆ ಏನೋ ಅನ್ನೋದು ಕೂಡ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಪ್ರತಿ ವರ್ಷವೂ ಕೂಡ ಎಕ್ಸಾಮ್ಸನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಟ್ಯಾಲೆಂಟ್ ಟೆಸ್ಟ್ ಅಂತ ಕರಿತೀವಿ. ಆ ಟ್ಯಾಲೆಂಟ್ ಟೆಸ್ಟ್ನಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಆ ವಿದ್ಯಾರ್ಥಿ ಪ್ರತಿ ವರ್ಷವೂ ಕೂಡ ಸ್ಕಾಲರ್ಶಿಪ್ ನೀಡುವಂಥ ಒಂದು ಸ್ಕೀಮ್ನೇ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಕರಿತೀವಿ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ, ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಪ್ರತಿ ವರ್ಷವೂ ಕೂಡ ಅವರಿಗೆ ತಿಂಗಳಿಗೆ ಇಂತಿಷ್ಟು ಅಂತ ಸೇರಿಸಿ ಎಟ್ ಎ ಟೈಮ್ ಒಂದೇ ಸಾರಿನ ಅಮೌಂಟ್ನ ಅವರಿಗೆ ಆಟೋಮೆಟಿಕ್ಲಿ ಅವ್ರ ಅಕೌಂಟಿಗೆ ಕೂಡ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಏನಿದೆ ಇದ್ರ ಕಂಡೀಷನ್ಸ್ ಏನು ಅಂತ ಕೂಡ ನೋಡೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಏನಿದೆಯಲ್ಲ, ಸೊ ಇದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ನೋಡಿ, ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ಪು ಎಕ್ಸಾಮಿನೇಷನ್ಸ್ ಆಲ್ಸೋ ನೋನ್ ಆಸ್ NMMS ಎಕ್ಸಾಮ್ ಅಂತ ಕರಿತೀವಿ. ಇದನ್ನು 2008ರಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಸ್ಕಾಲರ್ಶಿಪ್ ಆಗಿದ್ದು, ಇದನ್ನು ಸ್ಪಾನ್ಸರ್ ಮಾಡಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟು. ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ಲೋಕಲ್ ಅಥಾರಿಟಿ ಆ್ಯಂಡ್ ಆಲ್ಸೋ ಇದನ್ನು ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳು 8ನೇ ತರಗತಿಯಿಂದ ಹಿಡ್ಕೊಂಡು 12ನೇ ತರಗತಿವರೆಗೂ ಕೂಡ ಈ ಸ್ಕಾಲರ್ಶಿಪ್ ಬರ್ತಾ ಹೋಗುತ್ತೆ. ಟು ಪ್ರಿವೆಂಟ್ ದ ಡ್ರಾಪಿಂಗ್ ಔಟ್ ದ ಎಕನಾಮಿಕಲಿ ಬ್ಯಾಕ್ವರ್ಡ್, ಅಂದರೆ ಶಾಲೆಯನ್ನು ಬಿಟ್ಟು ಹೋಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋದ್ರ ಮುಖಾಂತರ ಆರ್ಥಿಕ ಸ್ಥೈರ್ಯ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಎನ್ಕರೇಜ್ ಮಾಡಬೇಕನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಬಂದಿದ್ದು. ಆ್ಯಂಡ್ ಇದಕ್ಕೆ ಯಾವುದೇ ಒಂದು ರಿಸರ್ವೇಷನ್ ಸ್ಕೀಮ್ಸ್ ಕೂಡ ಇರೋದಿಲ್ಲ. ಮತ್ತು ಅದರ ಜೊತೆಗೆ ಸ್ಕಾಲರ್ಶಿಪ್ನ ಏನಂದರೆ, ನಿಮ್ಮ ನೋಡಿ ಫ್ರೆಂಡ್ಸ್, 9ನೇ ತರಗತಿಯಿಂದ ಹಿಡ್ಕೊಂಡು 12ನೇ ತರಗತಿವರೆಗೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಬರ್ತಾ ಹೋಗುತ್ತೆ. ಅಮೌಂಟ್ ನಿಮಗೆ ಪ್ರತಿ ವರ್ಷವೂ ಕೂಡ 12,000 ರೂಪಾಯಿ ಪೇ ಮಾಡ್ತಾರೆ. ಪ್ರತಿ ತಿಂಗಳಿಗೆ 1,000 ರೂಪಾಯಿ, 12,000 ರೂಪಾಯಿ ಹಿಡ್ಕೊಂಡು ಪೇ ಮಾಡ್ತಾರೆ. 1,00,000 ವಿದ್ಯಾರ್ಥಿಗಳು ಈ ಪರ್ಟಿಕ್ಯುಲರ್ ಪ್ರಯೋಜನ ಕೂಡ ಪ್ರತಿ ವರ್ಷವೂ ಕೂಡ ಪಡ್ಕೋತಾರೆ ಫ್ರೆಂಡ್ಸ್. ಸೊ ಎಲಿಜಿಬಿಲಿಟಿ ಬಂದುಬಿಟ್ಟು ಇದನ್ನು ಗೌರ್ನಮೆಂಟ್ ಏಡೆಡ್ ಅಥವಾ ಲೋಕಲ್ ಬಾಡಿ ಏನು ಓದ್ತಾ ಇದ್ದಾರೆ, ಸೊ ಅಂಥವ್ರ ಮಕ್ಕಳು ಇದಕ್ಕೆ ಎಕ್ಸಾಮಿನೇಷನ್ ಇದೆ. ಅವ್ರ ಫ್ಯಾಮಿಲಿ ಇನ್ಕಮ್ 1.5 ಲಕ್ಷ ರೂಪಾಯಿ ಒಳಗಡೆ ಇರಬೇಕು. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ, ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಓದುತ್ತಾ ಇರಬೇಕು. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ, ಯಾವುದೇ ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ಏಡೆಡ್ ಸ್ಕೂಲ್ ಇರ್ಬೋದು, ಮತ್ತು ಅದರ ಜೊತೆಗೆ ಬೇರೆ ಬೇರೆ ಸ್ಕೂಲ್ನಲ್ಲಿ, ಲೋಕಲ್ ಬಾಡಿ ಸ್ಕೂಲ್ನಲ್ಲಿ ಕೂಡ ಏನು ಓದ್ತಾ ಇದ್ದಾರೆ, ಸೊ ಅಂಥವ್ರ ಮಕ್ಕಳು ಕೂಡ ಇದಕ್ಕೆ ಅರ್ಜಿನೂ ಕೂಡ ಸಲ್ಲಿಸ್ಬೋದು. ದ ಸ್ಟೂಡೆಂಟ್ಸ್ ಗೆಟಿಂಗ್ ಕ್ಲಿಯರ್ ಪ್ರಮೋಷನ್ ಫ್ರಮ್ 8ನೇ ತರಗತಿಯಿಂದ ಹಿಡ್ಕೊಂಡು 9ನೇ ತರಗತಿಗೆ ಏನಿದಾರಲ್ಲ, ಅಂಥ ಒಂದು ವಿದ್ಯಾರ್ಥಿಗಳು ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದು ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ನ ಕೂಡ ಪಡ್ಕೋಬೋದು. 8ನೇ ತರಗತಿಯಿಂದ 9ನೇ ತರಗತಿ ಯಾರು ಪ್ರಮೋಟ್ ಆಗ್ತಾ ಇದ್ದಾರೆ, ಅಂದರೆ ಓದ್ತಾ ಇದ್ದಾರೆ, ಸೊ ಅಂಥದ್ದು ವಿದ್ಯಾರ್ಥಿಗಳು 9ನೇ ತರಗತಿಯಲ್ಲಿ ಎಕ್ಸಾಮ್ನ ತೊಗೊಂಡು ಕ್ವಾಲಿಫೈ ಆದರೆ ಸಾಕು, ಅವರಿಗೆ ಸ್ಕಾಲರ್ಶಿಪ್ ಅಮೌಂಟು 9ರಿಂದ ಹಿಡ್ಕೊಂಡು 12ನೇ ತರಗತಿವರೆಗೂ ಕೂಡ 4 ವರ್ಷಗಳ ಕಾಲ ಪ್ರತಿ ತಿಂಗಳು 1,000 ರೂಪಾಯಿ ಅಂತೇಳಿ ಪ್ರತಿ ವರ್ಷವೂ ಎಟ್ ಎ ಟೈಮ್ ಜಮಾ ಮಾಡ್ತಾ ಹೋಗ್ತಾರೆ ಫ್ರೆಂಡ್ಸ್. ಸೊ ಇದಕ್ಕೇನು ಕಂಡೀಷನ್ಸ್ ಏನು ಅಂತ ನೋಡಿದ್ರೆ, ಸ್ಕಾಲರ್ಶಿಪ್ ವ್ಯಾಲಿಡ್ ಫಾರ್ ಸ್ಟಡಿಂಗ್ ಕೋರ್ಸಸ್ ಇನ್ ಇಂಡಿಯಾ ಫಾರ್ ಎ ಪೀರಿಯಡ್ ಆಫ್ 4 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ನೋ ಸ್ಕಾಲರ್ಶಿಪ್ ಫಾರ್ ಪರ್ಸ್ಯೂಯಿಂಗ್ ಸ್ಟಡೀಸ್ ಔಟ್ಸೈಡ್ ಇಂಡಿಯಾ, ಹೊರ ದೇಶದಲ್ಲಿ ಓದ್ತಾ ಇದ್ರೆ ಅವರಿಗೆಲ್ಲ. ಮತ್ತು ಆಫ್ಟರ್ ದಿ ಪಾಸಿಂಗ್ ಆಫ್ 12 months ಅಕಾಡೆಮಿಕ್ ಇಯರ್ ವಿಚ್ ಕ್ಲೈಮ್ಸ್ ಹ್ಯಾಸ್ ಬಿನ್ ಮೇಡ್ ಆ್ಯಂಡ್ ದ ಸ್ಕಾಲರ್ಶಿಪ್ ವಿಲ್ ಬಿ ಪ್ರೊವೈಡೆಡ್ ಅಂತ ಕೊಟ್ಟಿದ್ದಾರೆ. ಯಾರು ಅರ್ಧಕ್ಕೆ ಸ್ಕೂಲ್ನ ಮೊಟಕ್ಕೆ ಮಾಡ್ತಾರೆ ಅಂಥ ಒಂದು ವಿದ್ಯಾರ್ಥಿಗಳು ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ನೀಡೋದಿಲ್ಲ. ಮತ್ತು ಅದರ ಜೊತೆಗೆ ಸ್ಟೂಡೆಂಟ್ಸ್ ಫ್ರಮ್ ಕೇಂದ್ರೀಯ ವಿದ್ಯಾಲಯ, ಜವಾಹರ್ ನವೋದಯ ವಿದ್ಯಾಲಯ ಆರ್ ನಾಟ್ ಎಲಿಜಿಬಲ್, ಅಂದರೆ ಆ ಪರ್ಟಿಕ್ಯುಲರ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಇಲ್ಲ. ಸ್ಟೂಡೆಂಟ್ಸ್ ಸ್ಟಡಿಂಗ್ ನಾನ್ ರೆಕಗ್ನೈಸ್ ಸ್ಕೂಲ್ಸ್ ವಿಲ್ ನಾಟ್ ಬಿ ಎಲಿಜಿಬಲ್, ಅಂದರೆ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದೇ ಇರತಕ್ಕಂಥ ಸ್ಕೂಲ್ಗಳಿಗೆ ಇದಕ್ಕೆ ಎಲಿಜಿಬಲ್ ಇಲ್ಲ. ಮತ್ತು ಅದ್ರ ಜೊತೆ ಕ್ಯಾಂಡಿಡೇಟ್ ಶುಡ್ ಕ್ಲಿಯರ್ ದ ಕ್ಲಾಸ್ 9th ಎಕ್ಸಾಮಿನೇಷನ್, ಕ್ಲಾಸ್ 11th ಎಕ್ಸಾಮಿನೇಷನ್ಸ್ ವಿತ್ ಗುಡ್ ಮಾರ್ಕ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಅವರು ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದಾರಲ್ಲ, ಸೊ ಅವರಿಗೆ ಅದೊಂದು ಗುಡ್ ಅಪಾರ್ಚುನಿಟಿ ಅಂತ ಹೇಳ್ತೀವಿ. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು, ಸರ್ ನಮಗೆ ರಿನ್ಯೂವಲ್ ಮಾಡಬೇಕು ಪ್ರತಿ ವರ್ಷ. ಸರ್ ರಿನ್ಯೂವಲ್ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಸ್ಟೂಡೆಂಟ್ಸ್ ಮಿನಿಮಮ್ ಆಗಿ 55% ಸ್ಕೋರ್ ಮಾಡಿರಬೇಕು ಫಾರ್ ಜನರಲ್ ಕ್ಯಾಟಗರಿನ, 50% ಫಾರ್ SC/ST ಕ್ಯಾಟಗರಿ ಅವರಿಗೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ, ಸ್ಟೂಡೆಂಟ್ಸ್ ಡು ನಾಟ್ ರಿಜಿಸ್ಟರ್ ಫಾರ್ NSP ಫಾರ್ ದಿ ಫಸ್ಟ್ ಇಯರ್. PUC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ NSPಗೆ ರಿಜಿಸ್ಟರ್ ಮಾಡಬೇಕು. ದೆನ್ ಅವ್ರ ಸ್ಕಾಲರ್ಶಿಪ್ ಏನಪ್ಪ ಅಂದರೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ, ಸ್ಕಾಲರ್ಶಿಪ್ ಅಮೌಂಟ್ನ
ಪ್ರತಿ ವರ್ಷವೂ ಕೂಡ ಒಂದೇ ಬಾರಿ ಅವರ ಅಕೌಂಟಿಗೆ ಕೂಡ ಜಮಾ ಮಾಡ್ತೀವಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಸ್ಟೂಡೆಂಟ್ ಶುಡ್ ಹ್ಯಾವ್ ಮಿನಿಮಮ್ 55% ಇನ್ 7 ಸ್ಟ್ಯಾಂಡರ್ಡ್ ಜನರಲ್ ಕ್ಯಾಟಗರಿ, 50% ಫಾರ್ ದಿ SC/ST ಕ್ಯಾಟಗರಿ ಅಂತಲೂ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಇದ್ದಾರೆ ಅವರ ಅರ್ಜಿನೂ ಕೂಡ ಸಲ್ಲಿಸ್ಬೋದು. ಇದನ್ನು MHRD ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಕೇಂದ್ರ ಸರ್ಕಾರದ ವತಿಯಿಂದ ಪ್ರತಿ ವರ್ಷವೂ ಕೂಡ ಎಕ್ಸಾಮ್ಸ್ಗಳು ಕರೀತಾರೆ. ಆ ಎಕ್ಸಾಮ್ಗೆ ಅಪ್ಲಿಕೇಶನ್ ಕೂಡ ಹಾಕ್ಕೊಂಡು ನೀವು ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ನ ಕೂಡ ಪಡ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ಎಕ್ಸಾಮಿನೇಷನ್ಸ್ ಕೂಡ ಇಲ್ಲಿಗೆ ಪ್ರೆಸೆಂಟ್ಲಿ ಇನ್ನೂ ಸ್ಟಾರ್ಟ್ ಆಗಿದೆ. ಯಾರ್ಯಾರು ವಿದ್ಯಾರ್ಥಿ ಅರ್ಜಿ ಸಲ್ಲಿಸ್ಬೇಕಂತಿದ್ದೀರಾ ಪ್ರೋಗ್ರಾಮ್ಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಅರ್ಜಿನ ಸಲ್ಲಿಸಿದ್ರೆ ಅಂದರೆ ಅವ್ರಿಗೆ ಆಟೋಮೆಟಿಕ್ಲಿ ಸ್ಕಾಲರ್ಶಿಪ್ ಕೂಡ ಅವ್ರಿಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ NTSC ಇರ್ಬೋದು, ಬೇರೆ ಬೇರೆ ಸ್ಕೀಮ್ನಲ್ಲಿ ಕೂಡ ನಿಮಗೆ ಸ್ಕಾಲರ್ಶಿಪ್ನ ಕೂಡ ಪಡ್ಕೋಬೋದಾಗಿದೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.